ತುಂಬ ಜನ ಹಿಂದೂಗಳು ಹೇಳ್ತಾರೆ, ನಾವು ಲಕ್ಷಾಂತರ ದೇವರನ್ನು ಪೂಜಿಸುತ್ತೇವೆ, ಅದರಲ್ಲಿ ಅಲ್ಲಾ ಒಂದನ್ನು ಸೇರಿಸಿದ್ರೆ ಏನು ಕಷ್ಟ ಅಂತ. ಅಣ್ಣ, ನಿಮ್ಮ ಸನಾತನ ಧರ್ಮದವರ ಯೋಚನೆ ಆ ಥರ ಇದೆ. ಯಾವಾಗಲೂ ಇಂಥ ಸೆಕ್ಯುಲರಿಸಮ್ ಒಂದೇ ಕಡೆಯಿಂದ ಯಾಕೆ ಇರುತ್ತೆ? ಮುಸಲ್ಮಾನರು ಮಾತ್ರ ಲೌಡ್ ಸ್ಪೀಕರಲ್ಲಿ ಪ್ರತಿದಿನ ಮಸೀದಿಯಲ್ಲಿ 5 ಸಲ ಕೂಗಿ ಕಿರುಚಾಡಿ ಹೇಳ್ತಾರೆ, ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲ. ಅದರ ಅರ್ಥ, ನಾನು ಸಾಕ್ಷಿ ಹೇಳುತ್ತೇನೆ, ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ಯಾವ ದೇವರು ಪೂಜೆಗೆ ಲಾಯಕರಲ್ಲ ಅಂತ. ಅವರ ಕುರಾನ್ ಕೂಡ ಅದೇ ಹೇಳುತ್ತೆ. ಮುಸಲ್ಮಾನರಂತೂ ನಿಮ್ಮ ದೇವರಿಗೆ ನಂಬುವುದಿಲ್ಲ, ಗೌರವಿಸುವುದಿಲ್ಲ, ನಿಮ್ಮ ದೇವರನ್ನು ಸ್ವೀಕರಿಸುತ್ತಿಲ್ಲ. ಬದಲಿಗೆ ಕುರಾನ್ ಹೇಳುತ್ತದೆ, ಯಾರು ಕಾಫಿರ್ ಅಂದರೆ ನಾಸ್ತಿಕ ಅಥವಾ ಬೇರೆ ದೇವರಿಗೆ ನಂಬುತ್ತಾರೋ, ಪೂಜಿಸುತ್ತಾರೋ, ಅಲ್ಲಾ ಅವರಿಗೂ ಮತ್ತೆ ಅವರ ದೇವರಿಗೂ ನರಕಕ್ಕೆ ಹಾಕ್ತಾರೆ. ಇದು ಕುರಾನ್ ಹೇಳ್ತಿದೆ. ನೀವು ಹೇಳ್ತಿದ್ರಾ ಅಲ್ಲಾನ ಕೂಡ ನಂಬೋಕೆ ನಮಗೇನು ತೊಂದರೆ ಇಲ್ಲ ಅಂತ. ವಾಸ್ತವಿಕವಾಗಿ ಸಮಸ್ಯೆ ಇಲ್ಲಿಂದನೇ ಪ್ರಾರಂಭವಾಗುತ್ತದೆ.